ಬೇಕರಿಗಳಲ್ಲಿ ಸಿಗುವಂತಹ ಬೆಣ್ಣೆ ಮುರ್ಕನ್ನ ನಾನಿವತ್ತು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಾಯಲ್ಲಿಟ್ರೆ ಕರ್ಗುವಂತಹ ಬೆಣ್ಣೆ ಮುರುಕಿದು ಮಕ್ಕಳಿಗೆ ಹಾಗೇನೆ ದೊಡ್ಡವರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ. ಈ ಬೆಣ್ಣೆ ಮುರ್ಕನ್ನ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಬೆಣ್ಣೆ ಮುರ್ಕನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದ್ ಪ್ಯಾನಿಗೆ 1 ಕಪ್ ಹುರ್ಗಡ್ಲೆ ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ದಪ್ಪ ಅವಲಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಹುರ್ಗಡ್ಲೆ ಮತ್ತೆ ಅವಲಕ್ಕಿ ಎರಡು ಕೂಡ ಗರಿ ಗರಿ ಆಗ್ಬೇಕು. ಗರಿ ಗರಿ ಆದ್ಮೇಲೆ ತಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಫುಲ್ ನೈಸ್ ಆಗಿ ಪೌಡರ್ ಮಾಡ್ಕೊಳ್ಬೇಕು. ತರಿ ತರಿ ಇರಬಾರ್ದು, ಫುಲ್ ನೈಸ್ ಆಗಿ ಪೌಡರ್ ಮಾಡ್ಕೊಳ್ಳಿ. ಈಗ ಪೌಡರ್ ಮಾಡ್ಕೊಂಡಿರೋದನ್ನ ಜರಡಿ ಹಿಡ್ಕೊಳ್ಬೇಕು. ಒಂದ್ ವೇಳೆ ತರಿ ತರಿ ಏನಾದ್ರೂ ಉಳಿದಿದ್ರೆ ಜರಡಿ ಹಿಡಿದು ತಕ್ಕೊಳ್ಬೇಕು. ಹಾಗಾಗಿ ಜರಡಿ ಹಿಡ್ಕೊಳ್ಳಿ. ಜರಡಿ ಹಿಡ್ಕೊಂಡಾದ್ಮೇಲೆ ಅಕ್ಕಿ ಹಿಟ್ಟನ್ನ ಹಾಕಿ ಜರಡಿ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟಲ್ಲೂ ಏನಾದ್ರೂ ಇದ್ರೆ ಜರಡಿ ಹಿಡ್ಕೊಂಡು ತೆಕ್ಕೊಳ್ಬೇಕು. ಹುರುಗಡ್ಲೆ ಮತ್ತೆ ಅವಲಕ್ಕಿ ತಗೊಂಡಿರೋ ಕಪ್ಪಲ್ಲೇನೆ ಅಕ್ಕಿ ಹಿಟ್ಟನ್ನು ಕೂಡ ಅಳತೆ ಮಾಡಿ ತಗೊಳ್ಬೇಕು. ನಾನಿಲ್ಲಿ 4 ಕಪ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾನ್ ಹೇಳೋ ಅಳತೆಲಿ ನೀವು ಬೆಣ್ಣೆ ಮುರುಕನ್ನ ಮಾಡ್ಕೊಂಡ್ರೆ ಬೆಣ್ಣೆ ಮುರುಕು ಪರ್ಫೆಕ್ಟ್ ಆಗಿ ಬರುತ್ತೆ. ಹಿಟ್ಟನ್ನ ಜರಡಿ ಹಿಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕೊಳ್ಬೇಕು. ನೀವು ಬಿಳಿ ಎಳ್ಳಿನ ಬದಲಿಗೆ ಬ್ಲ್ಯಾಕ್ ಎಳ್ಳನ್ನು ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಬಿಳಿ ಎಳ್ಳನ್ನ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಜೀರಿಗೆನ ಹಾಕೊಳ್ಳಿ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪೌಡರ್ ಅನ್ನ ಹಾಕೊಳ್ಬೇಕು. ರುಚಿಗೆ ಸಾಲ್ಟ್ ಅನ್ನ ಹಾಕೊಳ್ಳಿ. 1/4 ಟೀ ಸ್ಪೂನು ಹಿಂಗನ್ನ ಹಾಕೊಳ್ಬೇಕು. ಬೆಣ್ಣೆ ಮುರ್ಕಿಗೆ ಬೆಣ್ಣೆ ತುಂಬಾನೇ ಇಂಪಾರ್ಟೆಂಟ್. 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕೊಂಡಿದ್ದೀನಿ. ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗ್ಬೇಕು. ಆ ರೀತಿ ಮಿಕ್ಸ್ ಮಾಡಿ ಕಲ್ಸ್ಕೊಳ್ಳಿ. ಕಲ್ಸ್ಕೊಂಡಾದ್ಮೇಲೆ ಈ ರೀತಿ ಉಂಡೆ ಕಟ್ಟಿ ಒಡಿಲಿಕ್ಕೆ ಬರಬೇಕು. ಈ ತರ ಬಂದ್ರೆ ನಾವು ಹಾಕಿರೋ ಬೆಣ್ಣೆ ಸರಿಯಾದ ಅಳತೆಯಲ್ಲಿ ಇದೆ ಅಂತ ಅರ್ಥ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಈ ಹಿಟ್ಟನ್ನ ಕಲಿಸ್ಕೊಳ್ಳಿ. ಹಿಟ್ಟನ್ನು ತುಂಬಾ ಗಟ್ಟಿ ಮಾಡ್ಕೊಳ್ಬೇಡಿ, ಹಾಗೆ ತುಂಬಾ ತೆಳುನು ಮಾಡ್ಕೊಳ್ಬಾರ್ದು. ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೊಂಡ್ರೆ ಸಾಕು. ಹಿಟ್ಟನ್ನ ಕಲಸಿ ಇಡೋದೇನ್ ಬೇಡ. ಹಿಟ್ಟನ್ನ ಕಲಸಿದ ತಕ್ಷಣನೇ ನಾವು ಬೆಣ್ಣೆ ಮುರುಕನ್ನ ಮಾಡ್ಕೊಳ್ಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ನಿಮ್ಗೆ ಎಷ್ಟು ಹಿಟ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಿಟ್ಟನ್ನ ತಗೊಂಡು ಚಕ್ಲಿ ಅಚ್ಚಿರುತ್ತಲ್ಲ ಅದಕ್ಕೆ ಹಾಕೊಳ್ಬೇಕು. ಚಕ್ಲಿ ಅಚ್ಚಿಗೆ ಹಿಟ್ಟನ್ನ ಹಾಕಿ ಅಚ್ಚನ್ನ ಕ್ಲೋಸ್ ಮಾಡ್ಕೊಳ್ಬೇಕು. ಯಾರೆಲ್ಲ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಅಚ್ಚನ್ನ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಚಕ್ಲಿ ಈ ಹದದಲ್ಲಿ ಇರಬೇಕು.
ಇಷ್ಟು ಸಾಫ್ಟ್ ಇದ್ರೆ ಸಾಕು. ಈಗ ಬೆಣ್ಣೆ ಮುರುಕನ್ನ ಆಯಿಲ್ ಅಲ್ಲಿ ಬೇಯಿಸ್ಕೊಳ್ಳೋಣ. ಒಂದು ಪಾತ್ರೆಗೆ ಆಯಿಲ್ ಅನ್ನ ಹಾಕಿ ಆಯಿಲ್ ಬಿಸಿ ಆದ್ಮೇಲೆ ಮುರುಕನ್ನ ಆಯಿಲಿಗೆ ಬಿಟ್ಕೊಳ್ಬೇಕು. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಯಿಲಿಗೆ ಬಿಟ್ಟು ಕೂಡ್ಲೆ ತಿರ್ಸಿ ಹಾಕೊಳ್ಬಾರ್ದು. 2 ನಿಮಿಷ ಹಾಗೇನೆ ಬಿಡಿ. 2 ನಿಮಿಷ ಆದ್ಮೇಲೆ ತಿರ್ಸಿ ಹಾಕೊಳ್ಬೇಕು. ತಕ್ಷಣನೇ ತಿರ್ಸಿ ಹಾಕೊಂಡ್ರೆ ಮುರುಕು ಎಲ್ಲಾನು ಫುಲ್ ಪುಡಿ ಆಗ್ಬಿಡತ್ತೆ. ಹಾಗಾಗಿ 2 ನಿಮಿಷ ಹಾಗೆ ಬಿಟ್ಟು ಅದಾದ್ಮೇಲೆ ತಿರ್ಸಿ ಹಾಕೊಳ್ಳಿ. ತಿರ್ಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೊಳ್ಬೇಕು. ಬೆಣ್ಣೆ ಮುರುಕು ಕ್ರಿಸ್ಪಿ ಆಗೋವರೆಗೂ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ. ಈಗ ಬೆಣ್ಣೆ ಮುರುಕು ರೆಡಿ ಆಗಿದೆ. ದಯವಿಟ್ಟು ನಮ್ಮ ಪೇಜ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.